ಎಲ್ರಿಗೂ ನಮಸ್ಕಾರ. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ ನಮ್ಮ ತಂಡದ ಪರವಾಗಿ, KRS ಪ್ರೊಡಕ್ಷನ್ಸ್ ಪರವಾಗಿ ಧನ್ಯವಾದಗಳು. ನಮ್ಮ ಈ ಒಂದು ಚಿಕ್ಕ ಚಿತ್ರಕ್ಕೆ ಅಂಬರೀಷ್ ಅಣ್ಣನೇ ಬಂದು ಕೂತಂಗೆ ಆಗ್ಬಿಟ್ಟಿದೆ ನಮಗೆ. ಇವರು ಹೇಳ್ತಿದ್ರು ಬೈದೇ ಶುರು ಮಾಡ್ತಾರಲ್ಲ ಮಾತು ಅಂತ. ನಾನು ಒಂದು ಮಾತು ಬೈಸ್ಕೊಂಡಿದ್ದೀನಿ, ಅದು ಬೈಗಳ ಥರ ಇರಲ್ಲ. ಚಿತ್ರಸಂಘದ ನಮ್ಮದು ಕಲಾವಿದರ ಸಂಘದಲ್ಲಿ ಒಂದು ಕಾರ್ಯಕ್ರಮ, ನಾನು ಮಿತ್ರ ಅವರು ಊಟ ಮಾಡಿದಾಗ ಆಚೆ ಹೋಗ್ತಾ ಇದ್ವಿ. ಅವ್ರು ಯಾರೋ ಹೇಳಿದ್ರು, ಅಣ್ಣ ಅವ್ರು ಊಟನೇ ಊಟನೇ ಮಾಡಿಲ್ಲ, ಹೊಟ್ಬಿಟ್ಟು ಏಯ್ ತಬಲಾ ಬರೋ ಇಲ್ಲಿ, ಅವನ ಕರಿಯ ಕುಳ ಬರೋ ಇಲ್ಲಿ, ಹೋಗ ಊಟ ಮಾಡ್ಕೊಂಡವ್ರು ಮುಚ್ಕೊಂಡು. ನಾವು ಏನು ಮಾತಾಡಲಿಲ್ಲ, ಇಲ್ಲಿ ಮರಿ ಥರ ಸೈಡಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರೋವಾಗ ಒಂದು ನಮಸ್ಕಾರ ಮಾಡೋದು ನೋಡಿ. ಕಲ್ಮಶ ಇಲ್ಲ ಹೃದಯ ನೋಡಿ ಅದು. ಅದಕ್ಕೆ ಹೃದಯ ಚೆನ್ನಾಗಿದ್ದರೆ ಬೆಳೆ ಚೆನ್ನಾಗಿರುತ್ತೆ ಅಂತ, ಭೂಮಿ ಚೆನ್ನಾಗಿಟ್ಕೋಬೇಕು ಮನುಷ್ಯ. ಅದಕ್ಕೆ ಅವ್ರು ಎಲ್ಲರೂ ನೆನಪಲ್ಲಿ ಉಳಿದಿದ್ದಾರೆ. ಅದಾದ ಮೇಲೆ ನಮ್ಮ ಈ ಚಿತ್ರಕ್ಕೆ ನಿರ್ಮಾಣಕ್ಕೆ ಸಪೋರ್ಟ್ ಮಾಡಿದಂತಹ KRS ಪ್ರೊಡಕ್ಷನ್ಸ್ ಅಂತ ಹೇಳಿ 4 ಜನ ಸ್ನೇಹಿತರು. ಅಂದರೆ ನಾನೇನು ದುಡ್ಡು ಹಾಕಲಿಲ್ಲ, ಬರವಣಿಗೆ ಮತ್ತು ವರ್ಕಿಂಗ್ ಪಾರ್ಟ್ನರ್ ಥರ ಕೆಲಸ ಮಾಡಿದೆ. ಅವರು ನಾವು ಯಾರು ಕಾಣಿಸ್ಕೊಳಕ್ಕಾಗಲ್ಲ, ಎಲ್ಲ ದೂರ ದೂರ ಇದ್ದೀವಿ, ನಿನ್ನ ಮುಂದಾಳತ್ವದಲ್ಲಿ ನಡೀಲಿ ಅಂತ ಹೇಳಿ ನನ್ನನ್ನು ಮುಂದೆ ಬಿಟ್ಟರು. ಇಬ್ಬರು ಬಂದಿದ್ದಾರೆ, ಬನ್ನಿ ವೇದಿಕೆ ಮೇಲೆ ಅಂದರೆ ಹಿಂಗಂತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಕರೀಲ ಅವರು ಆ 4 ಜನ, ಅವ್ರು 3 ಜನ ಸೇರಿ ನಮಗೆ ಸಪೋರ್ಟ್ ಮಾಡಿದ್ರಿಂದ ನಾಗೇಶ್ ನಾವು ಕರೆಯೋದು, ಅಥರ್ವ ಆರ್ಯ ಅವರ ಸಿನಿಮಾ ಹೆಸರು. ಅವರ ಒಡನಾಟ 16 ವರ್ಷದಿಂದ ನನ್ನ ಸ್ಕ್ರಿಪ್ಟಲ್ಲೆಲ್ಲ ಅವರು ಜೊತೆಲಿ ಇರ್ತಾಯಿದ್ರು. ಸೊ ಇದು ಯಾವುದೋ ಒಂದು ಥ್ರೆಡ್ ಈ ಥರ ಇದೆ ನೋಡಿ ಅಣ್ಣ ಹಾಗೆ ಅಂತ ಬಂದಾಗ ಹುಡುಕಾಟದಲ್ಲಿದ್ವಿ. ಹೀಗೆ ಸ್ನೇಹಿತರೆಲ್ಲ ಸಿಕ್ಕಿ ಇವತ್ತು ಒಂದು ಸಿನಿಮಾ ಆಗಿದೆ. ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮಗೆ. ನನ್ನ ಭಾವ ಪ್ರೇಮ್ ಸರ್, ನಾವು ಭಾವ ಅಂತಲೇ ಪ್ರೀತಿಯಿಂದ ಮಾತಾಡ್ಸೋದು. ನಾನು ಹೋಗಿ ಹೇಳಿದೆ, ಈ ಥರ ಒಂದು ಥ್ರೆಡ್ ಮಾಡ್ತಾಯಿದ್ದೀವಿ ಸಿನಿಮಾ ನೋಡಿ ಭಾವಾಗಿ. ನಾನು ಅದಕ್ಕೆ ನೀನು ಇಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡಬಾರ್ದು, ಆ ಡೇಟ್ ಹೇಳಬೇಕು ಅಂದರು. ತುಂಬ ಥ್ಯಾಂಕ್ಸ್ ನಿಜವಾಗಲೂ. ಯಾಕೆಂದರೆ ಇವತ್ತು ನೀವೆಲ್ಲ ಬಂದಿರೋದು ನಮಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ, ಹೊಸ ಪೀಳಿಗೆ ನೋಡಿ 4 ಜನ ಸಿಂಗರ್ಸು ಹೊಸಬರು. ನಮ್ಮ ಆಕಾಶು ಅವರು ಇನ್ನೂ ಕಾಣಿಸ್ಕೊಂಡಿಲ್ಲ ಅಷ್ಟೇ, ಕೆಲಸ ಹಳೆಯದೆ, ಪರಿಚಯ ಹೊಸದು. ನನ್ನ ಕವಿವರಿಗಳು ಎಲ್ಲ ಬಂದಿದ್ದಾರೆ, ಕವಿ ಸರ್ ಬಂದವರೇ. ಆ 4 ಜನ ಯಾರಿಗೆ ನಾನು ಫೋನ್ ಮಾಡಿದ್ರು ಬನ್ನಿ, ಅದೇನು ಹೇಳಿ ನನಗೆ ವಿಷಯ ಹೇಳಿ, ಡೈರೆಕ್ಟ್ರಿಕಲ್ಲಿ ಹೇಳಿಸಿ ಅಂದರೆ ಹೊರತು ಯಾರೂ ಹಣಕಾಸಿನ ಬಗ್ಗೆ ಮಾತಾಡಲಿಲ್ಲ. ಅವರೆಲ್ಲರೂ ನಮ್ಮ ಮೇಲೆ ಇಟ್ಟಿರೋ ಪ್ರೀತಿಗೆ ನಾನು ಚಿರುಗುಡಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಎಲ್ರಿಗೂ. ನೆಕ್ಸ್ಟು ನಮ್ಮ ಟೀಮು, ನಮ್ಮ DOP ಅವರು ಮಾತಾಡಲ್ಲ ಜಾಸ್ತಿ, ಹೀರೋಯಿನ್ ಹತ್ರನ ಮಾತಾಡ್ತಿದ್ದಾನಲ್ಲ. ಅಲ್ಲ ಯಾರೋ ಹೇಳಿದಪ್ಪ, ನಾನು ನೋಡಿಲ್ಲ. ಏನಮ್ಮ ಯಾಕೋ ಅಡ್ಡ ಇಟ್ಕೊಂಡ್ರಿ ಇಲ್ವಾ? ಸರಿ, ನಾವು ಕಾಲು ಎಳಿತಿದ್ವಿ ಅಲ್ಲಿ ಶೂಟಿಂಗಲ್ಲಿ, ಅದಕ್ಕೆ ಹೇಳಿದೆ. ಅವ್ರ ಟೀಮು ರಾಜು ಮತ್ತು ಇವರ ಸಂಗಡಿಗರು ಯಾರು ಹೇಳಿದ್ರು, ಎಲ್ಲರೂ ನಮಗೆ ಸಮಯದ ಬಗ್ಗೆ ಆಗಲಿ ಏನು ಯಾವುದೂ ಒತ್ತಡ ಕೊಟ್ಟಿಲ್ಲ ನಮಗೆ. ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಿ. ಇಡೀ ನಿಮ್ಮ ತಂಡಕ್ಕೆ ಧನ್ಯವಾದಗಳು ಸರ್. ನಮ್ಮ ಟೀಮ್ ಹುಡುಗರು ಎಲ್ಲ ನಿಂತಿದ್ದಾರೆ ಇಲ್ಲಿ, ಸಪೋರ್ಟರ್ಸ್, ಅಸೋಸಿಯೇಟು, ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲ. ಎಲ್ಲರ ಸಹಾಯದಿಂದ ಒಂದು ಕೆಲಸ ಆಗೋಕ್ಕೆ ಸಾಧ್ಯ. ಆದ್ದರಿಂದ ನಿಮ್ಮೆಲ್ಲರಿಗೂ ಮತ್ತು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಸುಮಾರು ಜನ ಹಾರೈಸೋದಕ್ಕೋಸ್ಕರ. ಪರಿಚಯ ಇಲ್ಲದವರು, ಪರಿಚಯ ಇರೋರು, ಸ್ನೇಹಿತರ ಜೊತೆಗೆ ಬಂದಿರೋರು ಎಲ್ರಿಗೂ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳ್ತೀನಿ. ಅಮ್ಮ ನಂಬಿಕೆ ಅಂತೆ, ತಾಯಿ ಸಮಾನ ಅಂತ. ನಂಬಿಕೆ ತಾಯಿ ಸಮಾನ ಅಂತ. ಅಪ್ಪ ಧೈರ್ಯ, ಹೋಗ ನಾನಿದ್ದೀನಿ ಅಂತ ಹೇಳ್ತಾರೆ ಫಸ್ಟ್. ಅಪ್ಪನ ಬಗ್ಗೆ ಮಾತಾಡೋದು ಅಂದರೆ ಅದು ಅಪಾರ, ಆದ್ದರಿಂದ ಮಾತಾಡೋದು ತುಂಬ ಕಷ್ಟ, ತುಂಬ ತೂಕದ ಪದ ಅದು. ನನ್ನ ಗುರುಗಳು ಹೇಳ್ತಾಯಿದ್ರು, ಚಿಕ್ಕ ಚಿಕ್ಕ ಪದಗಳು ಯಾವುದಿರುತ್ತೆ ಅದು ವೆಯ್ಟ್ ಜಾಸ್ತಿ ಅಂತ. ಕಾಸು ಅದರಿಂದ ಹೋದರೆ ಸುಖ ಕಳ್ಕೊಂಡ್ಬಿಡ್ತೀವಿ. ಅಪ್ಪ ತೂಕದ ವಾಸ್ತು, ಅಮ್ಮ ತೂಕ, ಆಕಾಶ. ಈ ಚಿಕ್ಕ ಅಕ್ಷರಗಳಿದ್ದಾಗ 2 ಅಕ್ಷರ ಅಂತ ಅನ್ಕೋಬೋದು, ಅದ್ರ ಮಹತ್ವ ತುಂಬ ಇರುತ್ತೆ. ಆ ಬೀಜಾಕ್ಷರಗಳು ತುಂಬ ಪವರ್ಫುಲ್ ಆಗಿರೋವಂಥವು. ಅಪ್ಪ ಅಂದರೆ ತೂಕ, ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ನನ್ನ ತಂದೆ, ನಾನು ಚಿಕ್ಕದೊಂದು ಒಡನಾಟ ಹೇಳ್ತೀನಿ. ನಮ್ಮ ತಂದೆ ತಬಲ ನುಡಿಸೋವಾಗ ನಾನು ಎದುರುಗಡೆ ಕೂತ್ಕೋತಾ ಇದ್ದಂತೆ, ಏನು ದೊಡ್ಡ ಮನುಷ್ಯನ ಥರ ತಾಳ ಹಾಕ್ಕೊಂಡು, ಅವನ ಕೈಗೆ ತಾಮ್ರದ ಬಿಂದಿಗೆ ಕೊಡಿ ಅಂತ ತಲೆ ಅಲ್ಲಾಡ್ಸ್ಕೊಂಡೆಲ್ಲ ಹಿಂಗೆ ತಬಲಿಸ್ಟ್ ಆಗ್ತಾನೆ ಕಣೆ, ಗ್ಯಾರಂಟಿ. ಇವನು ಒಳ್ಳೆ ಗುರುಗಳ ಹತ್ರ ಸೇರಿಸ್ಬೇಕು, ನನ್ನ ಹತ್ರ ಕಲಿಯಲ್ಲ, ತೀಟೆ ಜಾಸ್ತಿ ಇದು ಅಂತ. ಏನೇ ಆದರೂ ಅವರ ಹಾರೈಕೆ ನಮಗಿದ್ದೇ ಇರುತ್ತೆ. ಎರಡನೇದೇನು ಅಂದರೆ, ನಮ್ಮ ತಂದೆ ನಮ್ಮ ಸುತ್ತಿನಲ್ಲಿ ಕೊರಟಗೆರೆಯಲ್ಲಿ ಪೌರಾಣಿಕ ನಾಟಕದ ಮಾಸ್ಟರ್, ತಬಲಾ ಮಾಸ್ಟರ್ ಯಾರೂ ಇರಲಿಲ್ಲ ಅಲ್ಲಿ, ಇವರೇ. ಜೊತೆಗೆ ನಂದಾದೀಪ ಯಾವಾಗಲೂ ತೂಗ್ತಾ ಇರೋದು ಹಿಂಗೆ. ದೀಪದಲ್ಲಿ ಎಣ್ಣೆ ಇರಲೇಬೇಕು, ಇಲ್ಲಾಂದರೆ ಸಾಂಗೆ ಕಟ್ಟು. ಅಲ್ಲ, ನನಗೆ ಹೆಮ್ಮೆ ಇದೆ ಅದ್ರ ಬಗ್ಗೆ. ಯಾಕೆ ಅಂದರೆ ತುಂಬ ಒಳ್ಳೆ ಹೆಸರು ಮಾಡಿದರು ನಮ್ಮ ಸುತ್ತಿನಲ್ಲಿ. ಅವ್ರು ಎಷ್ಟು ಮುಂಗೋಪ ಅಂದರೆ, ಸ್ಟೇಜ್ ಮೇಲೆ ಯಾರನ್ನ ಕೆಟ್ಟದಾಗ ಆಡ್ತಿದೆ, ಯಾರು ಸಿಕ್ಕಲಿಲ್ಲ ನಿಮಗೆ ಲೈ ಅನ್ನೋರು. ಆ ಬೈಕ್ ಆದರೂ ಚೆನ್ನಾಗಿ ಆಡಲಿ ಅಂತ.
ಆ ನಂದಾದೀಪ ಜ್ಯೋತಿನ ಸುಮ್ಮನೆ ಮೈ ಮೇಲೆ ತಗೊಂಡೆ ನೋಡೋಣ ಅಂತ ಒಂದು ಸರಿ. ಕೃಷ್ಣ ಸಂಧಾನ ಅಂತ ಒಂದು ಹಾಸ್ಯ ನಾಟಕ. ನಾನು ಸೈಡಲ್ಲಿ ಕೂತ್ಕೊಂಡು ತಬಲಾ ನುಡಿಸ್ತಿದ್ದೆ. ಎಲ್ಲರೂ ಕ್ಲಾಪ್ಸ್ ತಗೋತಾರೆ ಕಲಾವಿದರು. ಕುಡಿದು ಬಿಟ್ಟು ತಬಲಾ ಬಾರ್ಸಕ್ಕೆ ಬಂದವರು ಎಷ್ಟು ತೊಂದರೆ ಕೊಡ್ತಾರೆ ನಾಟಕದಲ್ಲಿ, ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಸುಮ್ಮನೆ ನೋಡೋಣ ಅಂದ್ಬಿಟ್ಟು ಒಂದು ಸರಿ ಮೈ ಮೇಲೆ ತಗೊಂಡೆ. ಅದು 1768 ಶೋ ಆಯಿತು. ಆ ಕೃಷ್ಣ ಸಂಧಾನ ನಾಟಕದಲ್ಲಿ ನನ್ನ ನಾಗಾಭರಣ ಅವರು ಹಿಂದೆ ಕೂತು ನೋಡಿ ಗ್ರೀನ್ ರೂಮಿಗೆ ಬಂದವನು, ಯಾರೋ ಕುಡ್ಕೊಂಡು ಪಾತ್ರ ಮಾಡಿದ್ದ ಹುಡುಗ, ಬರೋ ಇಲ್ಲಿ. ಅಲ್ಲೆಲ್ಲ ಬಂದು ಸರ್ ನಾಗಾಭರಣ ಕರಿತಾವ್ರು ಕಣೋ ನಿನ್ನ ಅಂದರು. ನಾನು ಯಾವ ಆಭರಣನೂ ಕದ್ದಿಲ್ಲ, ನಾನು ಆಭರಣ ಅನ್ಕೊಂಬಿಟ್ಟೆ. ಲೇ, ಈ ನ್ಯಾಷನಲ್ ಅವಾರ್ಡ್ ವಿನ್ನರ್ ಡೈರೆಕ್ಟರ್ ಕಣೋ, ಗೂಬೆ ಕರಿತವ್ರು ಹೋಗಿ ನಮಸ್ಕಾರ ಮಾಡಿದೆ. ಚೆನ್ನಾಗಿ ಮೇಂಟೈನ್ ಮಾಡಿದೆ ಕಣೆಯ. 2 ಕುಡ್ದು ನನಗೆ ಕೂತಿದ್ದೆ. ಯಾವ ಊರು ಅಂತೆಲ್ಲ ಕೇಳಿ, ಸಂಕ್ರಾಂತಿ ಅಂತ ಸೀರಿಯಲ್ ಮಾಡ್ತಾ ಇದ್ದೀನಿ, ನೀ ಇದೇ ಪಾರ್ಟ್ ಮಾಡ್ಬೇಕು ಬಾ ಅಂತ ಕರ್ಕೊಂಡೋದ್ರು. ಈಗ ಅವರು ನನಗೆ ಅಪ್ಪಸ್ತಾನೇ. ಕಲೆನ ಗುರುತಿಡಿಯೋದಿದೆಯಲ್ಲ, ಯಾವುದೋ ಒಂದು ವಸ್ತು ಚೆನ್ನಾಗಿದೆ ಅಂತ ಹೇಳಿದಾಗ ಒಬ್ಬ ಮನುಷ್ಯ ಚೆನ್ನಾಗಿದ್ದಾನೆ, ಒಬ್ಬ ಮನುಷ್ಯ ಚೆನ್ನಾಗಿ ಹಾಡ್ತಾನೆ, ಮ್ಯೂಸಿಕ್ ಮಾಡ್ತಾರೆ. ಆಕಾಶ ಹೇಳಿದ ಹಾಗೆ ಚಿಕ್ಕ ಹುಡುಗ ಕೀಬೋರ್ಡ್ ಎತ್ಕೊಳ್ಳೋಕ್ಕಾಗ್ತಿರಲ್ಲ ಅವ್ರಿಗೆ, ಹೆಂಗೆ ಬರೋರು ನಮ್ಮ ಜೊತೆಲಿ. ನಾನು ಅವತ್ತೇ ಹೇಳಿದೆ, ಇದು ಒಳ್ಳೆ ಸಸಿ ಮರವಾಗಿ ಬೆಳೆಯುತ್ತೆ ಅಂತ. ಇವತ್ತು ನನ್ನ ಕಡೆಯಿಂದನೇ ಒಂದು 6 ಸಿನಿಮಾ ಮಾಡಿರ್ಬೋದಾಗಲಿ ಅವರು. ಹೌದಪ್ಪ, ಇನ್ನೂ ಚೆನ್ನಾಗಿ ಬೆಳಿತೀರಿ. ಯಾರಿಗೆ ಕಲೆ ಬಗ್ಗೆ ಶ್ರದ್ಧೆ ಇರುತ್ತೆ, ದೊಡ್ಡವ್ರ ಬಗ್ಗೆ ನಂಬಿಕೆ ಇರುತ್ತೆ, ಅವ್ರ ಆಶೀರ್ವಾದನ ಬಯಸ್ಕೊಂಡ್ರು ಯಾರೂ ಏನೂ ಆಗಿಲ್ಲ ಇಲ್ಲಿವರೆಗೂ, ಎಲ್ಲರೂ ಚೆನ್ನಾಗಿದ್ದಾರೆ. ಸೊ ಈ ವೇದಿಕೆ ಮೇಲೆ ಇಷ್ಟೊಂದು ಜನ ನಿಮ್ಮನ್ನು ಬಂದು ಹರಿಸಿದ್ದಾರೆ ಅಂದರೆ, ನಿಮ್ಮನ್ನೆಲ್ಲ ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಅಂದರೆ ನಾವು ಪುಣ್ಯವಂತರೆ. ಎಲ್ಲರಿಗೂ ಈ ಕತೆ ಬಗ್ಗೆ ಏನು ಹೇಳೋದು, ಅದು ಹೇಳಿದ್ನಲ್ಲ, ಅಪ್ಪ ತೂಕ ಜಾಸ್ತಿ ಮಾತಾಡೋಕ್ಕಾಗಲ್ಲ, ನಮಗೆ ಹಿಂಸೆ ಆಗ್ತದೆ. ಅವನ ಆಶೀರ್ವಾದ ಇಲ್ಲದೆ ಯಾವುದೂ ಆಗೋದಿಲ್ಲ. ಆದ್ದರಿಂದ ಇವತ್ತು ಅಬ್ಬಿ ಸಾರು ಬಂದು ನಮಗೆ, ನಮ್ಮ ಅರ್ಜುನ್ ಸಾರು, ಪ್ರೇಮ್ ಸಾರು, ಇವರೆಲ್ಲ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅಂಬರೀಷ್ ಅಣ್ಣನೇ ಬಂದು ನಮ್ಗೆ ಆಶೀರ್ವಾದ ಮಾಡ್ದಂಗೆ ಸರ್, ನಿಜವಾಗಲೂ ತುಂಬ ಇಡೀ ತಂಡದ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ. KRS ಪ್ರೊಡಕ್ಷನ್ಸ್ನ ನಮ್ಮ ಸಹಪಾಠಿಗಳಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅವರು ಏನೋ ನಮ್ಮ ಮೇಲೆ ನಂಬಿಕೆ ಇಟ್ಟು ಮಾಡಿ ಒಂದು ಸಿನಿಮಾ ಅಂತ ಕೊಟ್ಟಿದ್ದಾರೆ. ಇವತ್ತು ಮುಚ್ಚಟವಾಗಿ ಸಿನಿಮಾ ಬಂದಿದೆ, ನಿಮ್ಮೆಲ್ಲರ ಆಶೀರ್ವಾದ ಇದೆ. ಇದೇ ರೀತಿ ಪತ್ರಕರ್ತರು, ನಮಗೆ ಬಂದಿರುವಂಥ ಸ್ನೇಹಿತರು ಎಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ. ಕವಿರಾಜ್ ಸರ್, ಎಲ್ಲ ಕವಿಗಳನ್ನೂ ಕರೆದಿದ್ವಿ. ಯಾಕೆಂದರೆ ಎಲ್ಲರೂ ಆರ್ಟಿಸ್ಟ್ಗಳನ್ನೇ ಕರೆದು ಪರಿಚಯ ಮಾಡಿಸ್ತಾರೆ. ಟೆಕ್ನಿಷಿಯನ್ಸ್ ಗೊತ್ತೇ ಇರಲ್ಲ ಯಾರು ಕೆಲಸ ಮಾಡಿದ್ರು, ಕೋರಸ್ ಯಾರು ಆಡಿದ್ರು, ಸಿಂಗರ್ ಯಾರು ಅಂತ ಗೊತ್ತಿರಲ್ಲ. ಆ ಉದ್ದೇಶಕ್ಕೆ ಈ ವೇದಿಕೆನ ನಾವು ಈ ಥರ ಮಾಡಿದ್ವಿ. ತುಂಬ ಸಂತೋಷ. ಯಾರ್ಯಾರು ಬಂದಿದ್ದೀರಿ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಿರ್ದೇಶಕರು ನನ್ನ ಮಾತನ್ನು ಮುಂದುವರಿಸ್ತಾರೆ.